ಅದೆಲ್ಲ ಮೊಬೈಲಿಂದ ನಾನು ಲ್ಯಾಪ್ಟಾಪ್ಗೆ ಮೂವ್ ಮಾಡ್ತಿದ್ದೇನೆ. ಇದೆಲ್ಲ ಆ್ಯಕ್ಚುಲಿ ಓಲ್ಡ್ ಫೈಲ್ಸ್, ನಮ್ಮದು ಓಲ್ಡ್ ವ್ಲಾಗ್ಸ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಲಾಸ್ಟ್ ಇಯರ್ ಎಲ್ಲ ಮಾಡ್ತಿದ್ದೆ, ಅದನ್ನು ಪೋಸ್ಟ್ ಎಲ್ಲ ಮಾಡ್ತಿರಲಿಲ್ಲ. ನನ್ನಷ್ಟಕ್ಕೆ ನಾನು ಅಂದರೆ ಕ್ಯಾಮ್ರಾದ ಇದ್ದರೆ ಸ್ವಲ್ಪ ಕ್ಯಾಮ್ರಾ ಫ್ರೆಂಡ್ಲಿ ಆಗಲಿಕ್ಕೆ ಟ್ರೈ ಮಾಡ್ತಿದ್ದೆ. ಹೀಗೆಲ್ಲ ನೋಡುವಾಗ ಅದರಲ್ಲಿ ಇತ್ತು. ಹಾಗೆ ಒಮ್ಮೆ ಇದೊಂದು 2025 ಬ್ಲಾಗೆ ಮಾಡುವ ಅಂತ ಹೇಳಿ ಒಂದು ಫೋಲ್ಡರ್ ಮಾಡ್ತಿದ್ದೇನೆ. ಹಾಗೆಯೇ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಇವತ್ತಿದ್ದು ವ್ಲಾಗ್ ಮತ್ತು ನಾಳೆ ವ್ಲಾಗ್ ಒಟ್ಟಿಗೆ ಬರ್ತದೆ ಸೋಮವಾರ, ಅದು ಆಗುತ್ತದೆ. ಹಾಗೆ ಈಗ ಒಂದು ರೆಸಿಪಿ ಬ್ಲಾಗ್ ಆ್ಯಕ್ಚುಲಿ ಶೂಟ್ ಮಾಡಲಿಕ್ಕೆ ಉಂಟು. ಎಲ್ಲ ತಂದೆಲ್ಲ ಇಟ್ಟಿದ್ದೇನೆ, ಇದು ಇಂಗ್ರೀಡಿಯೆಂಟ್ಸ್ ಆಗಲಿ ಮತ್ತು ಎಂಥ ಮೇಯ್ನ್ ಇದು ಡಿಶ್ ಅದು ಮಾಡ್ತೇನೆ, ಅದರದ್ದು ಎಲ್ಲ ತಂದಿಟ್ಟಿದ್ದೇನೆ. ಹಾಗೆ ನೋಡಬೇಕು ಈಗ ಅಲ್ಲಿ ಇದೆಲ್ಲ ಆದ ನಂತರ ಮತ್ತೆ ಕೆಳಗೆ ಹೋಗೋದು. ಹಾಗೆ ಇದನ್ನೀಗ ಹಾಗೆ ಕಾಯ್ತಾ ಇದ್ದೇನೆ. ಇದೊಂದು ಸಾಧಾರಣ ಈಗ ಬೇಗ ಆಗ್ತದೆ, ಬಟ್ ನೋಡುವ ಇನ್ನು ಎಂತೆಲ್ಲ ಮಾಡ್ತಾರೆ ಅದನ್ನೆಲ್ಲ ತೋರಿಸ್ತೇನೆ. ಸೊ ಅದೇ ಕೆಳಗೆ ಬಂದು ಇಷ್ಟು ಕೆಲಸ ಎಲ್ಲ ಆಯಿತು. ಚಿಕನ್ ಸುಕ್ಕ ರೆಡಿ ಆಗಿದೆ. ಹಾಗೆ ಈಗ ಇನ್ನೊಂದು ರೆಸಿಪಿ ಬ್ಲಾಗ್ ಈಗ ಶೂಟ್ ಮಾಡಬೇಕು. ಹಾಗೆ ಅದರದ್ದೆಲ್ಲ ರೆಡಿ ಮಾಡ್ತಿದ್ದೇನೆ. ಇನ್ನು ರೆಡಿ ಆದ ನಂತರ ಇನ್ನು ಬ್ಲಾಗಿಗೆ ಅದನ್ನು ಮಾಡಬೇಕು, ಯಾಕಂದರೆ ಅದು ನಾಳೆ ಅಪ್ಲೋಡ್ ಆಗೋ ಬ್ಲಾಗು, ಅದು ನಿಮಗೆ ಆಲ್ರೆಡಿ ಬಂದಿರ್ತದೆ. ಸೊ ಅದೇ ಈಗ ನಂದು ಕೆಳಗೆ ಬಂದು ನಾನು ಚಿಕನ್ ಸುಕ್ಕೆಲ್ಲ ಮಾಡಿ ಆಗಿದೆ, ಇನ್ನು ಅದಕ್ಕೆ ಹೋಗುವ ರೆಸಿಪಿದ್ದಕ್ಕೆ. ಸೊ ಇದೆಲ್ಲ ಆದ ನಂತರ ಎಲ್ಲ ಮಾಡಿ ಆದ ನಂತರ ಸಿಗ್ತೇನೆ. ಹೇಳಿದಾಗೆ ಅದರದ್ದು ಆ್ಯಕ್ಚುಲಿ ವೀಡಿಯೋ ಶೂಟ್ ಮಾಡ್ತಿದ್ದೇನೆ. ಈಗ ಉಂಟು ಈಗ ಇಲ್ಲಿ ಅದರದ್ದು ಈಗ ಇನ್ನು ಕಂಪ್ಲೀಟ್ ಶೂಟ್ ಆಗಬೇಕಷ್ಟೇ. ಸ್ವಲ್ಪ ಹೊತ್ತು ಅದೀಗ ಮ್ಯಾರಿನೇಷನ್ ಅದರದ್ದು ಯಾವುದು ರೆಸಿಪಿ ಮಾಡ್ತಿದ್ದಾನೆ ಅದರದ್ದು ಈಗ ಮ್ಯಾರಿನೇಷನ್ಗೆ ಇಟ್ಟಿದ್ದೇನೆ. ಹಾಗೆ ನೋಡುವ ಇನ್ನು ವೀಡಿಯೋ ಮಾಡುವಾಗ ಮೋಸ್ಟ್ಲಿ ನಾನು ಇದೇ ತೋರಿಸ್ತೇನೆ, ಇಲ್ಲದ್ರೆ ಏನೆಲ್ಲ ಆಗ್ತದನ್ನು ದಿವಸದಲ್ಲಿ ಕಂಟಿನ್ಯೂ ಮಾಡ್ತಾ ಇರ್ತೇನೆ ತೋರಿಸಿ. ಸೊ ಇದು ಆಗ್ತಾ ಬಂದಿದೆ. ರೆಸಿಪಿ ಆಯಿತು, ರೆಸಿಪಿ ಬ್ಲಾಗು ಸಹ ಆಯಿತು. ಹಾಕಿ ಸೆಕೆ ಆಗ್ತಂತ ಇದೆಯಾ, ಬಟ್ ಚೆಂದ ಬಂದಿದೆ. ಇದು ಫುಲ್ ನಿನ್ನೆ ಹಾಕಿದ್ದೇನೆ ವೀಡಿಯೋ, ಅದಕ್ಕೆ ಆದಷ್ಟು ಲೈಕ್ ಮಾಡಿ ಮತ್ತು ಆದಷ್ಟು ಅದೇ ಶೇರ್ ಮಾಡಿ ಅಂತ ಹೇಳ್ತೇನೆ. ಸೊ ಇನ್ನು ನಾನು ಊಟಕ್ಕೆ ಹೋಗೋದು ಮತ್ತು ಇದನ್ನೆಲ್ಲ ಎಡಿಟ್ ಮಾಡಲಿಕ್ಕೆ ಉಂಟು. ಸೊ ಇನ್ನು ಯಾವ ಕ್ಯಾಮರಾ ಆನ್ ಮಾಡ್ತೇನೆ ಆವಾಗ ಸಿಗ್ತೇನೆ. ಸೊ ರೆಸಿಪಿ ವಿಡಿಯೋ ಫುಲ್ ಕಂಪ್ಲೀಟ್ ಆಯಿತು ಮಾಡಿ, ಅದನ್ನು ನಾನು ಹಾಕಿದ್ದೇನೆ. ನೀವು ನೋಡಿರೋರಿ ಹೇಗೆ ಆಗಿದೆ ಅಂತ ತೋರಿಸಿದ್ದು ಸಹ ಇದರಲ್ಲಿ ಸ್ವಲ್ಪ ಜಸ್ಟ್ ಗ್ಲಿಂಪ್ ತೋರಿಸಿದ್ದು. ಹಾಗೆ ಇನ್ನು ಅದೇನು ಊಟ ಮಾಡೋದು ನಾನು ಕೂಡ ಮಾಡಿ ಅದಂತ ಸಿಗ್ತೆ. ಇಷ್ಟೆಲ್ಲ ಉಂಟು ಇವತ್ತು ಊಟಕ್ಕೆ. ಇದೆರಡು ನಿನ್ನೆದು, ಬಟ್ ಅದೆರಡು ಇವತ್ತು ಮಾಡಿದೆ. ಸೊ ನಾನು ಊಟ ಮಾಡ್ತೇನೆ, ಅದನ್ನು ಕೊಡ್ತೇನೆ. ಊಟ ಆಗಿದೆ ಇನ್ನು. ಇದು ಹೆಚ್ಚು ಅಂತ ಬಾದ್ಶಾ. The next day. ಹೇ ಗೈಸ್, ಗುಡ್ ಮಾರ್ನಿಂಗ್. ಇದು ನಿನ್ನೆದ ಬ್ಲಾಗ್ ಕಂಟಿನ್ಯೂ ಆಗ್ತುಂಟು. ಇವತ್ತಿಗೆ ಸಹ ಇವತ್ತು ಸಂಡೇ. ಹಾಗೆ ಈಗ ನಾನು ಇದು ವಿಡಿಯೋ ಒಂದು ಅಪ್ಲೋಡ್ ಮಾಡಿಟ್ಟಿದ್ದೇನೆ. ಅದು ನಿನ್ನೆ ನೋಡಿರಿ, ಅದು ವಿಡಿಯೋ ಅಪ್ಲೋಡ್ ಆಗಿದೆ. ಒಂದು ವಿಡಿಯೋ ಹಾಕಿ ಶೂಟ್ ಮಾಡಲಿಕ್ಕೆ ಉಂಟು. ಅದು ಯಾವಾಗ ಬರ್ತದೆ ಅಂತ ನಾನು ಹಾಕಿದ್ರೆ ನಿಮಗೆ ಗೊತ್ತಾಗ್ತದೆ. ಸೊ ಅದೇ ಇವತ್ತಿದು ವ್ಲಾಗ್ ಕಂಟಿನ್ಯೂ ಆಗ್ತದೆ, ಬಟ್ ಮತ್ತೊಂದು ವಿಡಿಯೋ ಉಂಟು ಸಮರ್ದು, ಅದು ಇವತ್ತು ಶೂಟ್ ಮಾಡಬೇಕು. ಸೊ ಅದರಲ್ಲಿ ಬ್ಯುಸಿ ಆಗ್ತೇನೆ. ಹಾಗೆ ಈಗ ಈ ವ್ಲಾಗನ್ನು ಕಂಟಿನ್ಯೂ ಮಾಡುವ. ಹಾಗೆಯೇ ಎಂತೆಲ್ಲ ಆಗ್ತದೆ ಎಲ್ಲ ಅದನ್ನು ತೋರಿಸ್ತಿರ್ತೇನೆ. ಸೊ ಲೆಟ್ಸ್ ಗೋ. ಸೊ ಇಷ್ಟೆಲ್ಲ ಆಗಿದೆ, ರೆಕಾರ್ಡ್ ಮಾಡ್ತಾರೆ. ಇನ್ನು ನೋಡ್ಬೇಕಷ್ಟೇ. ಹಬ್ಬ ಫುಲ್ ಬೆವರು, ಫುಲ್ ಚಂಡಿ, ಇದೆಲ್ಲ ಚಂಡಿಯಾಗಿದೆ. ಒಳಗೆ ಹೋಗಿ ಸ್ನಾನ ಮಾಡಬೇಕು, ಆದರೆ ಇನ್ನೂ ಸಹ ಎಲ್ಲ ಕಟ್ ಮಾಡಲಿಕ್ಕೆ ಉಂಟು. ಹಾಗೆ ಇದೆಲ್ಲ ಆದ ನಂತರ ಸಿಗ್ತೇನೆ. ಫುಲ್ ಕ್ಲಿಯರ್ ಆಯ್ತವ. ಅದರದ್ದು ಫುಲ್ ವಿಡಿಯೋ ನಾನು ರೆಕಾರ್ಡ್ ಮಾಡಿ ಇಟ್ಟಿದ್ದೇನೆ. ನೋಡು, ಯಾವಾಗ ಎಡಿಟ್ ಮಾಡ್ತೇನೆ ಆವಾಗ ಹಾಕಿ ಲೈವ್ ಮಾಡ್ತೇನೆ ಯೂಟ್ಯೂಬಲ್ಲಿ. ಬಟ್ ಈಗ ಅದೇ ಎಷ್ಟು ಆಗಿದೆ. ಇದಕ್ಕಿಂತ ಆಗ ಫಸ್ಟ್ ನೋಡಿದರೆ ಫುಲ್ ಇದಿತ್ತು, ಈಗ ಸ್ವಲ್ಪ ಕ್ಲೀನ್ ಉಂಟು. ಹಾಗೆ ಇನ್ನಾಯ್ತು, ಇಲ್ಲಿದ್ದ ಕೆಲಸ ಆಯ್ತು. ಇನ್ನೂ ಸ್ವಲ್ಪ ಸ್ನಾನ ಮಾಡಿ ಮತ್ತು ಆದರೆ ಎಡಿಟಿಂಗ್ ಕೂತ್ಕೊಳ್ಬೇಕು, ಇಲ್ಲದ್ರೆ ಊಟ ಆದ ನಂತರವೇ ಇದು ಎಡಿಟಿಂಗ್ ಮಾಡುವ ಅಂತ ಹೇಳಿದ್ದೇನೆ. ಸೊ ಯಾವಾಗ ಕ್ಯಾಮರಾ ಓಪನ್ ಮಾಡ್ತೇನೆ ಆಗ ಸಿಗ್ತೇನೆ.
ರೆಕಾರ್ಡ್ ಮಾಡಿದ್ದ ವೀಡಿಯೋಸ್ ಅದನ್ನು ಇನ್ನು ಎಡಿಟ್ ಮಾಡಬೇಕು. ಅದು ಅರ್ಜೆಂಟಿಲ್ಲ ವಿಡಿಯೋ ಅಂದರೆ ಅಪ್ಲೋಡ್ ಮಾಡಲಿಕ್ಕೆ, ಬಟ್ ಅದೇ ಎಡಿಟ್ ಮಾಡಿ ಇಡಬೇಕು. ಹಾಗೆಯೇ ಈಗ ಇವತ್ತಿದ್ದು ವೀಡಿಯೋಸ್ ಅಂದರೆ ಇವತ್ತಿದ್ದು ವೀಡಿಯೋಸ್ ಅಪ್ಲೋಡ್ ಮಾಡಿ ಆಗಬೇಕಷ್ಟೇ. ನೋಡಬೇಕು ಈಗ. ಅದೇ ನಾನು ಲಾಸ್ಟ್ ಎಂಥ ತೋರಿಸಲಿಲ್ಲ ಅಷ್ಟು ಊಟದ ನಂತರ ಮತ್ತು ಸ್ವಲ್ಪ ರೆಸ್ಟ್ ಮಾಡಿದೆ. ತಲೆಲ್ಲ ನೋವಾಗ್ತಿತ್ತು, ಕೆಳಗೆ ಸ್ವಲ್ಪ ಕ್ಲೀನೆಲ್ಲ ಮಾಡಿ ಹಾಗೆ ತುಂಬ ವೀಡಿಯೋಸ್ ಇತ್ತಲ್ಲ ಅದೆಲ್ಲ ಮಾಡಿ ಸ್ವಲ್ಪ ಸುಸ್ತಾಯಿದೆ. ಹಾಗೆ ಈಗ ಎಡಿಟ್ ಮಾಡಲಿಕ್ಕೆ ಬಂದೇನೆ. ಹಾಗೆ ಈ ವ್ಲಾಗ್ ಅನ್ಸ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಅಲ್ಲೇ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.